8ನೇ ತಾರೀಕು ನಾ ಯಾವಾಗಲೂ ಜೈ ಶ್ರೀರಾಮ್ ಅಂತಿದ್ದೆ. JDSಕ್ಕೆ ಸೇರಿದ್ದೀವಿ. MP ಪಾಟೀಲ್ ನಾವು ಕೂಡಿ ಮಾಡೀವಿ. ನಾವು ಪಶ್ಚಾತ್ತಾಪ ಪಟ್ಟಿವಿ. ಅದಕ್ಕೆ ಅವ್ರು ಏನು ಹಾಕಿದ್ರು ಅವ್ರೇನು ನಮ್ಗೆ ಓಟ್ ಹಾಕಿದ್ರು. ಹಂಗಾಗಿ MP ಪಾಟೀಲ್ರು ಬರೀ ಅದೇ ಕತೆ ಹೇಳೋದು ಬೇಡ. MP ಪಾಟೀಲ್ರು ಭಾಳ ಸ್ವಾಭಿಮಾನ ಏನೇನೋ ಕತೆ ಹೇಳ್ಯಾರಲ್ಲ, ಅವ್ರಿಗೂ ಸ್ವಾಭಿಮಾನ ಮಾನ ಮರ್ಯಾದೆ ಇತ್ತು. ಅವರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಒಬ್ಬ ಮಂತ್ರಿ ಅದನ್ನು ಬಿಜಾಪುರ ಜಿಲ್ಲೆದಾಗ. ಅವನು ಮುಂದಿನ ಸಲ ಸೋಲಿಸಿ ಸ್ವಾಭಿಮಾನವನ್ನು ಮೆರೆಯಬೇಕು. ಅಲ್ಲೇ ಬರೋಣ. ಯಾರಪ್ಪ ಅಂದ್ರೆ ಇಲ್ಲಿ ಇದ್ರಲ್ಲ, ಯಾವುದು ಲೋಕಸಭಾ ಗಜಕೇಸರಿ ಯೋಗಿಯ ಪೂಜ್ಯ ತಂದೆ ಅವನು MP ಪಾಟೀಲ್ ಸೋಲಿಸ್ಲಕ್ಕೆ ಅವ್ರ ತಮ್ಮನ್ನೇ ನಿಂದಿರ್ತಾನ. ರಾತ್ರಿ 1ಕ್ಕೆ ಬೇರೆ ಡ್ರೆಸ್ ಹಾಕ್ಕೊಂಡು ಅಲ್ಲಿ ಹೋಗ್ತಾನೆ. ಮೊದಲು MP ಪಾಟೀಲ್ ತಾಕತ್ತಿದ್ರೆ ಅವ್ನು ಸೋಲಿಸ್ಲಿ. ಮಾನ ಮರ್ಯಾದೆ ಸ್ವಾಭಿಮಾನ ಇದ್ರೆ ಮುಂದಿನ ಸಲ ಸೋಲಿಸುವ ಪ್ರಯತ್ನ ಮಾಡಿ. ನನಗೆ ಮಾನ ಮರ್ಯಾದೆ ಪ್ರಶ್ನೆ ಇಲ್ರಿ. ನಾ BJPನೇ ಇದೀನಿ. ಇವ್ರು ಹೊರಗೆ ಹಾಕಿದ್ರೆ ನಾನು ಬರೀ ತಾಂತ್ರಿಕ ಇದು ಐತಿ, ಏನು ಟೆಕ್ನಿಕಲ್ ಪ್ರಾಬ್ಲಮ್, ನಾಟ್ ಜನರಲ್ ಪ್ರಾಬ್ಲಮ್. ಮರ್ಯಾದೆ ಐತ್ರಿ. ನೋಡ್ರಿ, ನಮಗೆ ಎಷ್ಟು ಪಗಾರ ಬೀಳ್ತದೆ ಗುರುತು 2-3 ಲಕ್ಷ ರೂಪಾಯಿ ಬರ್ತೈತಿ. ನೋಡ ಎಲ್ಲರೂ IPL ಒಮ್ಮೆಲೆ ಸಮಾಜ ಪರವಾಗಿ ಮಾತಾಡಿದ್ರೆ ವಿಧಾನಸಭೆ ಒಳಗೆ ನಮಗೆ CC ಪಾಟೀಲ್ರಿಗೆ ಅರವಿಂದ್ ಅವ್ರ ಬಾಯಿಗೆ ಮಾತಾಡ್ತಿತ್ತು. ಪಂಚಮಸಾಲಿ ಸಮಾಜದ ಲೀಡರ್ ಆಗಿ ಅಖಿಲ ಭಾರತ ಏನು ಅಧ್ಯಕ್ಷ ಆಗಿ ಒಂದು ಸ್ವಯಂ ಘೋಷಿತ ಇವತ್ತು IPL ಟಿಕೆಟ್ ಬೇಡ್ತಾನ. ಅದು ಒಮ್ಮೆಲೆ ಸಮಾಜ ಸಲುವಾಗಿ ಒಮ್ಮೆ ಮಾತಾಡ್ದ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಿರೋ ತಳಿ ಕಾಲಿಂಗ್ ಅಟೆನ್ಷನ್ ಕೊಡ್ತಾನ. ಸಿದ್ದರಾಮಯ್ಯನವ್ರ ಕರೆದ ಮೆಟ್ಲೆ ಹೊಡೆದ ಮ್ಯಾಗ ಅದನ್ನ ತಕ್ಕೋತಾನ. ಅವತ್ತು ಓಡಿ ಹೋಗ್ತಾನ್ರಿ. ಅವತ್ತು ಇರುವುದಿಲ್ಲ, ಅಟೆಂಡ್ ಇರುವುದಿಲ್ಲ, ಏನ್ರಿ ಹೌಸ್ನಾಗ ಇರುವುದಿಲ್ಲ. ಅವನ ಹೆಸರು ಓದಿರ್ತಾರೆ. ಇಟಿ ಕಾದರ್ ಕ್ಯಾಶಪ್ಪನವರ್ ಅಲ್ಲಿ ಟಿಪ್ಪು ಸುಲ್ತಾನ್ ಮೇಲೆ ಕ್ಯಾಶ್ ತಗೊಳಕ್ ಹೋಗ್ಯಾರ. ಅವ್ನಿಗೇನು ಗೊತ್ತಾಗ ಕಾದರ್. ನೋಡ್ರಿ, ಹಿಂದೂ ಬರೀ ಕ್ಯಾಂಡಿಡೇಟ್ ಆಗೋದ್ರಿಂದಲ್ಲ, ಹಿಂದೂಗಳ ರಕ್ಷಣೆ ಆಗ್ತದೆ. ಇವತ್ತು ಕಾಂಗ್ರೆಸ್ ಕ್ಯಾಂಡಿಡೇಟು ಹಿಂದೂ ನಾವು ಹೋಗ್ತೀವಿ. ಆದರೆ ಸಿದ್ದರಾಮಯ್ಯನವ್ರ ಹಾಲ ಮತ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಾರ ಹೇಳ್ರಿ. ನಾ ಕೇಳೋದು ಸ್ವಂತ ಜಾತಿಗೆ ನೀವು ಮಾಡ್ಲಾರ್ದವ ಮತ್ತೆ ಬೂರ್ದು ಮಾಡಿ ನೋಡ್ರಿ. ಇವತ್ತು ಸಿದ್ದರಾಮಯ್ಯ ಅಂತ ಹೆಸರು ಅವರು ಹೇಳ್ತಾರೆ, ನಾನು ಸಿದ್ದರಾಮಯ್ಯ ನಮ್ಮ ಮನೆ ದೇವ್ರ ಅಂತ ಹೇಳ್ತಾರೆ. ಮತ್ತು ಒಂದರೆ ಸಿದ್ದರಾಮಯ್ಯನ ಹುಂಡೇರಿ ಉದ್ಧಾರ ಮಾಡಿದ್ರೆ ಇವತ್ತು ಆ ಒಂದು ಜನಾಂಗಕ್ಕೆ ಏನಾರೇ ನೀವು ವಿಶೇಷ ಪ್ಯಾಕೇಜ್ ಕೊಟ್ಟರೆ ಏನು ಮಾಡಿರಿ ಸಿದ್ದರಾಮಯ್ಯನವ್ರ? ಸುಮ್ಮನೆ ಹೊಂಟ್ರೆ ಸಾಬ್ರು ಅದೇ ಬದಾಮಿ ಒಳಗೆ ಇದು ರೇಷ್ಮೆ ಪಟಗ ಸುತ್ತಿ ಭಂಡಾರ ಹಚ್ಚಲಕ್ಕೆ ಬಂದ್ರೆ ತೊಗೊಂಡು ಹೊಡಿತಾರೆ. ಅರ್ಬಸ್ತಾನದ ಅರ್ಬಿ ಹಾಕೊಂಡು ಹಿಂಗೆ ಹಲಿಕ್ಕೆ ಸಿಗ್ತಾರೆ. ಮತ್ತು ಇದು ಏನೋ ಆ ಸಮಾಜಕ್ಕೆ ಏನು ಸಂದೇಶ ಕೊಡೋರು